ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ದೀಪಾವಳಿಯ ಬಹಳ ಶ್ರೇಷ್ಠವಾದಂತಹ ಒಂದು ಹಬ್ಬದ ಆಚರಣೆ ಶ್ರೀಹರಿಯ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಅದಿತಿ ದೇವಿಗೆ ಕರ್ಣಕುಂಡಲಗಳನ್ನು ಕೊಟ್ಟಿರುವಂತಹ ಒಂದು ಪವಿತ್ರವಾದ ದಿನ ಇವತ್ತು. ಯಾಕೆ ಪವಿತ್ರ ಅಂದ್ರೆ, ನಾವು ಅಪವಿತ್ರರಾಗೋದೇ ನರಕ ಸಾಧನವಾದ ಪಾಪಗಳನ್ನು ಮಾಡಿದಾಗ. ಅಂತಹ ನಾನಾ ವಿಧವಾದ ದೈಹಿಕ, ವಾಚಿಕ, ಮಾನಸಿಕವಾದಂತಹ ನರಕ ಸಾಧನವಾದ ಪಾಪಗಳನ್ನು ನಾವು ಮಾಡಿದಾಗ ಅಪವಿತ್ರರಾಗ್ತೇವೆ. ಅಂತಹ ಎಲ್ಲ ಪಾಪಗಳನ್ನು ದೂರ ಮಾಡಿ ಪಾಪಗಳಿಗೆ ಪ್ರೇರಕರಾದ ಅಸುರರನ್ನೆಲ್ಲ ಸಂಹಾರ ಮಾಡಿ ಧರ್ಮದ ರಕ್ಷಣೆಯನ್ನು ಮಾಡಿ ಪರಮಾತ್ಮ ದೇವತೆಗಳ ತಾಯಿಯಾದ ಅದಿತಿ ದೇವಿಗೆ ಕರ್ಣಕುಂಡಲಗಳನ್ನು ಕೊಟ್ಟ. ಇದರ ಅರ್ಥ ಎಲ್ಲ ದೇವತೆಗಳಿಗೆ, ಸಜ್ಜನರಿಗೆ ಧರ್ಮಕ್ಕೆ ವಿಜಯವನ್ನು ತಂದುಕೊಟ್ಟಂತಹ ದಿನ. ಹೀಗಾಗಿ ಅಂದು ಪರಮಾತ್ಮ ನರಕಾಸುರನ ಸಂಹಾರ ಮಾಡಿದಂತೆ ಇಂದು ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡಿ ನರಕ ಸಾಧನವಾದಂತಹ ದುಷ್ಟವಾದ ಪ್ರವೃತ್ತಿಗಳನ್ನೆಲ್ಲ ದೂರ ಮಾಡಿ ಪವಿತ್ರವಾದಂತಹ ಸಚ್ಚಾಸ್ತ್ರಗಳ ಶ್ರವಣ ಮಾಡುವಂತಹ ಒಂದು ಸೌಭಾಗ್ಯವನ್ನು ಕರುಣಿಸಬೇಕು. ಅದಿತಿಗೆ ಕರ್ಣಕುಂಡಲಗಳನ್ನು ಪರಮಾತ್ಮ ಕೊಟ್ಟ. ಇದರ ಅರ್ಥ ಕರ್ಣಗಳಿಗೆ ಭೂಷಣವಾಗಿರುವಂತಹ ಸಚ್ಚಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯವನ್ನು ಸಜ್ಜನರಿಗೆ ಭಗವಂತ ಕರುಣಿಸ್ತಾನೆ ಅಂತ. ಆ ಸೌಭಾಗ್ಯವನ್ನು ನಮಗೆಲ್ಲ ಕರುಣಿಸಿದರೆ ಅದು ನಿಜವಾದ ನರಕ ಚತುರ್ದಶಿಯ ಉತ್ಸವದ ಆಚರಣೆ. ಆ ಪ್ರಾರ್ಥನೆಯನ್ನು ನಮ್ಮ ಗುರುಗಳ ಮೂಲಕ, ಮಹಾಗುರುಗಳ ಮೂಲಕ, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಭಗವಂತನಿಗೆ ವಿಶೇಷವಾಗಿ ದೀಪದ ಸಮರ್ಪಣೆ. ಕಾರ್ತಿಕ ಮಾಸ, ಅದರಲ್ಲಿಯೂ ವಿಶೇಷವಾಗಿ ದೀಪಾವಳಿಯ ದಿನ ಭಗವಂತನಿಗೆ ದೀಪಾರಾಧನೆಯನ್ನು ಮಾಡಿ ಕೋಟಿ ಸೂರ್ಯಪ್ರಕಾಶ, ಅನಂತ ಸೂರ್ಯಪ್ರಕಾಶ ಭಗವಂತ. ಅಂತಹ ಪರಮಾತ್ಮನಿಗೆ ನಾವು ದೀಪವನ್ನ ಸಮರ್ಪಣೆ ಮಾಡುವುದು ಕೇವಲ ಕೃತಜ್ಞತಾ ಸಮರ್ಪಣೆಯ ರೂಪದಲ್ಲಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯ ಚಂದ್ರರಿಗೆ ಹಾಗೂ ಅಗ್ನಿಗೆ, ನಕ್ಷತ್ರಗಳಿಗೆ, ಎಲ್ಲ ತೇಜೋಮಯವಾದ ವಸ್ತುಗಳಿಗೆ ತೇಜಸ್ಸನ್ನು, ಪ್ರಕಾಶವನ್ನು ಕೊಟ್ಟವನೇ ಪರಮಾತ್ಮ. ಅವುಗಳಿಂದ ನಮ್ಮ ಬದುಕು. ಅಂತಹ ಆ ಪ್ರಕಾಶವನ್ನು ನೀಡಿ ಪರಮಾನುಗ್ರಹ ಮಾಡಿದ ಭಗವಂತನಿಗೆ ಕೃತಜ್ಞತೆಯ ಸಮರ್ಪಣೆಯ ರೂಪದಲ್ಲಿ ದೀಪದ ಅರ್ಪಣೆ. ದೀಪದ ಸಮರ್ಪಣೆಯಿಂದ ಜ್ಞಾನದ ಅಭಿವೃದ್ಧಿ ಎಂಬುದಾಗಿ ತಿಳಿಸಿದ್ದಾರೆ. ದೀಪದ ಸಮರ್ಪಣೆಯನ್ನು ಮಾಡುವುದರಿಂದ ದಿವ್ಯವಾದಂತಹ ಚಕ್ಷುಸ್ಸು, ಅರ್ಥಾತ್ ಭಗವಂತನನ್ನ ಕಾಣುವಂತಹ ಒಂದು ದೃಷ್ಟಿ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುವೆನು ಅಂತ ಹೇಳಿದ ಹಾಗೆ ಭಗವಂತನನ್ನು ಕಾಣುವಂತಹ ಒಂದು ದೃಷ್ಟಿಯನ್ನ, ಆ ವಿಧವಾದ ಒಂದು ಚಕ್ಷುಸ್ಸನ್ನ, ಅಂತರ್ದೃಷ್ಟಿಯನ್ನು
ಕೊಟ್ಟು ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಆ ದೀಪವನ್ನು ಸಮರ್ಪಣೆ ಮಾಡಬೇಕು. ಪರಮಾತ್ಮ ದೀಪದಲ್ಲಿ ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ ಹರಣೀಪತಿ ಪರಶುರಾಮ ರೂಪನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಭಗವಂತನೇ ಭಗವಂತನಿಗೆ ದೀಪವಾಗಿ ಬೆಳಗಬಹುದು. ನಾವು ಕೊಡುವ ದೀಪ ಇದು ಅತ್ಯಲ್ಪ. ಸರ್ವೋತ್ತಮನಾದ ಭಗವಂತನಿಗೆ ಸರ್ವೋತ್ತಮ ದೀಪವನ್ನೇ ಸಮರ್ಪಣೆ ಮಾಡಬೇಕು ಅಂದರೆ ಭಗವಂತನನ್ನೇ ಪರಶುರಾಮ ರೂಪದಿಂದ ಅಗ್ನಿನಾಮಕನಾಗಿ ಪರಮಾತ್ಮನಿಗೆ ದೀಪವಾಗಿ ನಿಂತಿದ್ದಾನೆ ಅಂತ ಅನುಸಂಧಾನವನ್ನ ಮಾಡಬೇಕು. ಆ ರೀತಿಯ ಅನುಸಂಧಾನದಿಂದ ದೀಪಗಳ ಸಮರ್ಪಣೆಯನ್ನು ಮಾಡಿ ಎಲ್ಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧಾರ ಮಾಡು ಎಂಬ ಪ್ರಾರ್ಥನೆಯನ್ನು ಸಕಲ ಭಗವದ್ಭಕ್ತರು ಕೂಡ ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು, ಶ್ರೀಮದ್ ಆಚಾರ್ಯರ ಅನುಗ್ರಹವನ್ನು, ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳ ಅನುಗ್ರಹವನ್ನು ಪಡೆದು ಎಲ್ಲರೂ ಧನ್ಯರಾಗಬೇಕು. ಎಲ್ಲರಿಗೂ ಮಂಗಲವಾಗಲಿ, ಶುಭವಾಗಲಿ ಎಂಬುದಾಗಿ ದೇವರಲ್ಲಿ ಮತ್ತೊಮ್ಮೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.